ರಮೇಶ್ ಅರವಿಂದ್ ಸರ್ದು ನೆಗೆಟಿವ್ ಶೇಡ್ ತುಂಬ ಇಷ್ಟ ಆಯಿತು. ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕು. ಒಂದು ಫ್ರೈಡೇ ಮುಕ್ಕಾಲ್ಪಾಲ್ ಥಿಯೇಟರ್ ಫಿಲ್ ಆಗಿದೆ ಅಂತಂದರೆ ಸಿನಿಮಾ ಹೆಂಗಿದೆ ಅಂತ. ಕನ್ನಡ ಇಂಡಸ್ಟ್ರಿಯಲ್ಲಿ ಚೆನ್ನಾಗಿದೆ, ಒಳ್ಳೆ ಮೂವೀಸ್ ಬರ್ತಾ ಇದೆ ಈ ನಡುವೆ ಅಂತ ಯಾರೂ ಹೇಳ್ತಿಲ್ಲ. ಆದರೆ ಇದು ಮಸ್ಟ್ ವಾಚ್ ಮೂವಿ. ಮತ್ತು ಅರವಿಂದ್ ಅವ್ರದ್ದು ಡಿಫ್ರೆಂಟ್ ಒಂದು ಲುಕ್ ಬಂದಿದೆ ಅಂತ. ಅಲ್ಲಿ ಇಬ್ಬರು ಹೇಳಬೇಕು ಅಂದರೆ ಎಷ್ಟು ಸಖತ್ತಾಗಿದ್ದಾರೆ ಅಂದರೆ ಇನ್ನೂ 100 ವರ್ಷ ಹೋದರೂ ನಮ್ಮ ಮಕ್ಕಳು ದೊಡ್ಡವರಾದ್ರೂ ವಯಸ್ಸು ಕಮ್ಮಿ ಆಗಲ್ಲ. ಇಲ್ಲಿ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಡೈಲಾಗ್ಸ್ ಎಲ್ಲ ಚೆನ್ನಾಗಿದೆ, ಸ್ಟೋರಿ ಇದು ಮಾಡಿದ್ದಾರೆ ಏನೋ ಸಹಜ ಕೃಷಿ ಬಗ್ಗೆ. ಸಿನಿಮಾಗಳಿಲ್ಲ, ಒಳ್ಳೆ ಕಥೆಗಳಿಲ್ಲ ಅಂತ ನಾವು ಒದ್ದಾಡ್ತಿದ್ದೀವಿ ಪ್ರೇಕ್ಷಕರಾಗಿ. ಈ ಥರ ನೀವು ಒಳ್ಳೆ ಕ್ವಾಲಿಟಿ ಸಿನಿಮಾಗಳು ಕೊಟ್ಟರೆ ಜನ ಬಂದೇ ಬರ್ತಾರೆ. ಸಾಯಿಸ್ತಾರಲ್ಲ, ರಿಟರ್ನ್ ನಾವು ಚೆನ್ನಾಗಿ ತಿರ್ಸ್ತೀವಿ. ಯಾವತ್ತು ಬೇರೆಯವ್ರಿಗೆ ಅನ್ಯಾಯ ಮಾಡ್ಬೋದು ಅನ್ನೋದು ಹೇಳ್ಕೊಟ್ಟಿದೆ. ರಮೇಶ್ದು ಒಳ್ಳೆ ಅವ್ರದ್ದು ಆ್ಯಕ್ಟಿಂಗ್ ಸಖತ್ತಾಗಿದೆ. ಇದೊಂಥರ ಇಷ್ಟು ವರ್ಷ ಅವ್ರದ್ದು ಈ ಥರದೊಂದು ಆ್ಯಕ್ಟಿಂಗೇ ನೋಡಿರಲಿಲ್ಲ, ಬೇರೆ ಲೆವೆಲಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ರಮೇಶ್. ಚೆನ್ನಾಗಿರಲಿಲ್ಲ, ಸ್ಟೋರಿ ಚೆನ್ನಾಗಿಲ್ಲ. ಸೂಪರ್ ಆಗಿತ್ತು ಮೂವಿ. ರಮೇಶ್ ಅರವಿಂದ್ ಸರ್ದು ನೆಗೆಟಿವ್ ಶೇಡ್ ತುಂಬ ಇಷ್ಟ ಆಯಿತು. ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕು. ರಾಧಿಕಾ ಕುಮಾರಸ್ವಾಮಿ ಅವರಂತೂ ಸರ್, ಇದು ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಇವಾಗ ಇಲ್ಲಿ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ಇದ್ದಾರೆ. ಒಂದು ಫ್ರೈಡೇ ಮುಕ್ಕಾಲ್ಪಾಲ್ ಥಿಯೇಟ್ರ್ ಫಿಲ್ ಆಗಿದೆ ಅಂತಂದರೆ ಸಿನಿಮಾ ಹೆಂಗಿದೆ ಅಂತ ಅದೇ ಹೇಳುತ್ತೆ. ಸಿನಿಮಾ ಬಗ್ಗೆ ನಾವು ಮಾತಾಡೋದೇ ಬೇಕಾಗಿಲ್ಲ. ಯಾಕೆಂದರೆ ಇವತ್ತು ನಾವು ಒಳ್ಳೆ ಸಿನಿಮಾಗಳಿಲ್ಲ, ಒಳ್ಳೆ ಕಥೆಗಳಿಲ್ಲ ಅಂತ ನಾವು ಒದ್ದಾಡ್ತಿದ್ದೀವಿ ಪ್ರೇಕ್ಷಕರಾಗಿ. ಈ ಥರ ನೀವು ಒಳ್ಳೆ ಕ್ವಾಲಿಟಿ ಸಿನಿಮಾಗಳು ಕೊಟ್ಟರೆ ಜನ ಬಂದೇ ಬರ್ತಾರೆ ಅಂತ ಇದು ಪ್ರತ್ಯಕ್ಷ ನಿದರ್ಶನ ಸರ್. ಸಿನಿಮಾ ಚೆನ್ನಾಗಿದೆ ಸರ್. ಹೀರೋಯಿನು ತುಂಬ ಆಕ್ಟಿಂಗ್ ಚೆನ್ನಾಗಿದೆ ಇದೆ. ಏನು ಇಷ್ಟ ಆಯಿತು ಸರ್? ಟ್ರಾಫಿಕ್ ಸಖತ್ತಾಗಿ ಮಾಡಿದ್ದಾಳೆ. ಸೂಪರ್. ಏನು ಇಷ್ಟ ಆಯಿತು ನಿಮಗೆ? ನೋಡ್ಬೋದು, S9 ಕ್ಯಾರೆಕ್ಟ್ರ್ ತುಂಬ ಚೆನ್ನಾಗಿದೆ ಸರ್. ಆ್ಯಕ್ಚುಲಿ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಡೈಲಾಗ್ಸ್ ಎಲ್ಲ ಚೆನ್ನಾಗಿದೆ, ಸ್ಟೋರಿ ಇದು ಮಾಡಿದ್ದಾರೆ ಏನೋ ಸಹಜ ಕೃಷಿ ಬಗ್ಗೆ. ಇನ್ನು ಸ್ವಲ್ಪ ಡೀಪಾಗಿ ತೊಗೊಂಡೋಗ್ಬೋದಾಯಿತು ಕೃಷಿ ಬಗ್ಗೆ, ಸೊ ಲೋ ಬಗ್ಗೆನೇ ಮಾಡಿದ್ದಾರೆ, ಬಟ್ ಚೆನ್ನಾಗಿದೆ. ರಾಧಿಕಾ ಅವರು ಡಬಲ್ ರೋಲಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ತುಂಬ ಪ್ರೊಡಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಮೇಶ್ದು ಒಳ್ಳೆ ಅವ್ರದ್ದು ಆ್ಯಕ್ಟಿಂಗ್ ಸಖತ್ತಾಗಿದೆ. ಇದೊಂಥರ ಇಷ್ಟು ವರ್ಷ ಅವ್ರದ್ದು ಈ ಥರದೊಂದು ಆ್ಯಕ್ಟಿಂಗೇ ನೋಡಿರಲಿಲ್ಲ, ಬೇರೆ ಲೆವೆಲಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ರಮೇಶ್. ತುಂಬ ಚೆನ್ನಾಗಿದೆ ಮೂವಿ, ನೋಡ್ಬೋದು. ರಾಧಿಕನ್ ತುಂಬ ಇಷ್ಟ ಆಯಿತು. ಅವಳನ್ನ ಸಾಯಿಸ್ತಾರಲ್ಲ, ರಿಟರ್ನ್ ನಾವು ಚೆನ್ನಾಗಿ ತಿರ್ಸ್ಕೊಂತಾರೆ, ಇಷ್ಟ ಆಯಿತು. ಚೆನ್ನಾಗಿತ್ತು. ಏನು ಇಷ್ಟ ಆಯಿತು ಸರ್ ನಿಮಗೆ? ಅದರಲ್ಲಿ ದೆವ್ವದ್ದು ಇದೆ ಲಾಸ್ಟ್ ಟೈಮ್, ಅದು ಚೆನ್ನಾಗಿತ್ತು. ಚೆನ್ನಾಗಿತ್ತು ಬ್ರೋ. ಏನು ಇಷ್ಟ ಆಯಿತು? ರಾಧಿಕಾ ಅವ್ರ ಆ್ಯಕ್ಟಿಂಗ್ ಫೈನ್. ಬೇರೆದಿ ಮೂವಿ ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಯಾವತ್ತು ಬೇರೆಯವ್ರಿಗೆ ಅನ್ಯಾಯ ಮಾಡ್ಬೋದು ಅನ್ನೋದು ಹೇಳ್ಕೊಟ್ಟಿದ್ದಾರೆ. ಮೂವಿ ಸೂಪರ್. ಏನು ಇಷ್ಟ ಆಯಿತು? ಎಲ್ಲ ಸೂಪರ್ ಆಗಿದೆ ಸರ್. ಸೀನ್ಸ್ ಸೂಪರ್ ಚೆನ್ನಾಗಿತ್ತು. ಸಿನಿಮಾ ಏನು ಗುರು ಸಖತ್ತಾಗಿದೆ. ಅದರಲ್ಲಿ ಇಬ್ಬರು ಹೇಳಬೇಕು ಅಂದರೆ ಎಷ್ಟು ಸಖತ್ತಾಗಿದ್ದಾರೆ ಅಂದರೆ ಇನ್ನೂ 100 ವರ್ಷ ಹೋದರೂ ನಮ್ಮ ಮಕ್ಕಳು ದೊಡ್ಡವರಾದ್ರೂ ವಯಸ್ಸು ಕಮ್ಮಿ ಆಗಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಚೆನ್ನಾಗಿರಲಿಲ್ಲ, ಸ್ಟೋರಿ ಚೆನ್ನಾಗಿಲ್ಲ. ಇಲ್ಲ, ಸುಮಾರಾಗಿದೆ. ಸ್ಟೋರಿ ಚೆನ್ನಾಗಿದೆ. ಭೈರಾದೇವಿ ಮೂವಿ ಒನ್ ಆಫ್ ದ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಚೆನ್ನಾಗಿದೆ, ಒಳ್ಳೆ ಮೂವೀಸ್ ಬರ್ತಾ ಇದೆ ಈ ನಡುವೆ ಅಂತ ಯಾರೂ ಹೇಳ್ತಿಲ್ಲ. ಆದರೆ ಇದು ಮಸ್ಟ್ ವಾಚ್ ಮೂವಿ. ಮತ್ತು ಅರವಿಂದ್ ಅವ್ರದ್ದು ಡಿಫ್ರೆಂಟ್ ಒಂದು ಲುಕ್ ಹೇಳೋಕ್ಕೆ ಇಷ್ಟಪಡ್ತೀನಿ.